ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ರೂಫ್ ಟಾಪ್ ವಾಟರ್ ಹಾರ್ವೆಸ್ಟಿಂಗ್ ಕುರಿತಾಗಿ ಮಾತನಾಡೋಣ. ಯಾಕಿದು ಬೇಕು ಅಂತ ಮೊದಲು ಚರ್ಚೆ ಮಾಡಿಬಿಡೋಣ. ಯಾಕಂದರೆ 3ನೇ ಮಹಾಯುದ್ಧ ಆಯ್ತು ಆಯಿತು ಅಥವಾ ಜಾಗತಿಕ 3ನೇ ಮಹಾಯುದ್ಧ. ಮೊದಲನೇ, 2ನೇ ಆಗಿದ್ದು ಎಲ್ರಿಗೂ ಗೊತ್ತಿದೆ. ಆಯಿತಾ? ಅದು ಏನು? ಅದು ದೇಶಗಳನ್ನು ಹತೋಟಿಯಲ್ಲಿ ತೆಕ್ಕೊಳ್ಳೋಕ್ಕಾಗಿದ್ದು. ಹೌದಾ? ಆದರೆ ಈಗ 3ನೇ ಯುದ್ಧ ಅಂತ ಆಗೋದಾದರೆ ಅದು ನೀರಿಗೆ ಆಗುತ್ತೆ ಅನ್ನೋದನ್ನು ಎಲ್ಲರೂ ಮನಗಂಡ್ಬೇಕು. ಯಾಕೆ ಹೇಳಿ? ನೀರು ತುಂಬ ಕಡಿಮೆ ಇದೆ. ಭೂಮಿ ಮೇಲೆ ಇರ್ತಕ್ಕಂಥ ನೀರು ಜಾಸ್ತಿ ಅಂತ ಕಾಣಿಸುತ್ತೆ. ಆದರೆ ಬಳಕೆಗೆ, ಉಪಯೋಗಕ್ಕೆ ಬರ್ತಕ್ಕಂಥ ನೀರು ತುಂಬ ಕಡಿಮೆ ಇದೆ. 0.3% ಮಾತ್ರ ಇರೋದು. ಅದನ್ನು ನೀರನ್ನು ನಾವು ಸದ್ಬಳಕೆ ಮಾಡಲಿಲ್ಲ, ಸತ್ವು. ಯಾಕೆ ಹೇಳಿ? ಜೀವ ವೈವಿಧ್ಯಗಳು ಎಲ್ಲದಕ್ಕೂ ನೀರು ಬೇಕು. ನಮ್ಮ ಬಾಡಿನೇ ತಗೊಳ್ಳಿ. ನಮ್ಮ ಬಾಡಿಲಿ ಎಷ್ಟಿದೆ ನೀರು? 80% ನೀರಿದೆ. ಬೈ ಚಾನ್ಸ್ ನಮ್ಮಲ್ಲಿ 1 ಲೀಟ್ರ್ ನೀರು ಕಡಿಮೆ ಆಗಿಬಿಟ್ರೆ 80% ಅಂದರೆ 5 ರಿಂದ 6 ಲೀಟ್ರ್ ನೀರು ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿದೆ. ಬೈ ಚಾನ್ಸ್ ಏನಾದರೂ 1 ಲೀಟ್ರ್ ಕಡಿಮೆ ಆಯಿತಾ, ಮುಗೀತು, ನಮ್ಮ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಆದ್ದರಿಂದ ದಯವಿಟ್ಟು ನೀರಿನ ಒಂದು ಮಹತ್ವವನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಅದನ್ನು ಹೇಗೆ ಬಳಸ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ ಅಲ್ವಾ. ಮೊದಲನೇದಾಗಿ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರೈನ್ ವಾಟರ್ ಅಂದರೆ ಎಲ್ರಿಗೂ ಗೊತ್ತು, ಮಳೆ. ಇವತ್ತಿನ ದಿನ ಜಾಗತಿಕ ವೈಪರೀತ್ಯ, ಹವಾಮಾನ ವೈಪರೀತ್ಯ ಆಗ್ತಾ ಇದೆ ಜಗತ್ತಿನಲ್ಲಿ. ಏನು ಹವಾಮಾನ ವೈಪರೀತ್ಯ ಆಗ್ತಾ ಇದೆ? ಅತಿವೃಷ್ಟಿ, ಅನಾವೃಷ್ಟಿ, ಲ್ಯಾಂಡ್ ಸ್ಲೈಡ್ಗಳು, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ, ಹಸಿರು ಮನೆ ಅನಿಲಗಳು ರಿಲೀಸ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಮನುಷ್ಯ ಭೂಮಿಯನ್ನು ಹೇಗೆ ಬಳಸಬೇಕೋ ಹಾಗೆಲ್ಲ ಬಳಸ್ತಾ ಇಲ್ಲ. ಬೇಕಾಬಿಟ್ಟಿ ಬಳಸ್ತಾ ಇರೋದ್ರಿಂದ ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಫಾಸಿಲ್ ಫ್ಯೂಯಲ್ಸ್ ಆದಂಥ ಏನು ನಮ್ಮ ಪೆಟ್ರೋಲು, ಡೀಸೆಲ್ಗಳನ್ನು ಬಳಸ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಒಂದಿನ ನಾವು ಇಲ್ಲಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಭೂಮಿಯನ್ನು ಹಾಳು ಮಾಡಿಬಿಡ್ತೀವಿ ಅಲ್ವಾ. ಆದ್ದರಿಂದ ಏನು ಮಾಡಬೇಕು, ಈಗ ಇವತ್ತಿನ ದಿನವೇ ನೋಡ್ಕೊಳ್ಳೋಣ. ಒಂದು ವರ್ಷಕ್ಕೆ 325 ದಿನಕ್ಕೆ ಎಷ್ಟು ಮಳೆ ಆಗಬೇಕೋ ಅದು ಒಂದೇ ದಿನದಲ್ಲಿ ಹುಯ್ದೋಗ್ತಾ ಇದೆ. ಅಷ್ಟು ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಕೆಲವೊಂದು ಕಡೆ ಏನಾಗ್ತಾಯಿದೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ, ಗ್ಲೋಬಲ್ ವಾರ್ಮಿಂಗ್ ಆಗಿ, ಹಸಿರುಮನೆ ಅನಿಲಗಳ ಒಂದು ಬಿಡುಗಡೆಯಿಂದಾಗಿ. ಆಗ ಹಿಮ ಕರಗುತ್ತೆ. ಹಿಮ ಕರಗ್ಬಿಟ್ಟು ಹಿಮದ ಅಡಿಯಲ್ಲಿ ಅದು ಕೊಚ್ಕೊಂಡು ಮಣ್ಣನ್ನು ತೊಗೊಂಡು ಸಮುದ್ರ ಸೇರುತ್ತೆ. ಹೌದಾ? ಹೆಚ್ಚಿನ ಅಂಶ ನಮ್ಮ ಸಿಹಿ ನೀರು ಇರ್ತಕ್ಕಂಥದ್ದೇ ಹಿಮಗಳಲ್ಲಿ. ಒಂದು ಸ್ವಲ್ಪ ಗ್ರೌಂಡ್ ವಾಟರಲ್ಲಿದೆ. ಆ ಹಿಮಗಳು ಕರಗಿದಾಗ ಏನಾಗುತ್ತೆ, ಆ ಹಿಮ ಕರ್ಕೊಂಡು ಇದಕ್ಕೆ ಹೋಗುತ್ತಾ, ಏನು ಸಮುದ್ರಗಳಿಗೆ ಒಂದು ಸಿಹಿ ನೀರಿನ ಒಂದು ನಮ್ಮ ಒಂದು ಸಂಪನ್ಮೂಲ ಹೋಯಿತು. 2ನೇದು ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಯಿತು. ಆಮೇಲೆ ಸಮುದ್ರವನ್ನು ಸೇರಿದರೆ ಅದಕ್ಕೆ ಕ್ಷಾರ ನೀರದು. ಅಂದರೆ ಉಪ್ಪಿನಾಂಶ ಇರತಕ್ಕಂಥ ನೀರು. ಅದು ಎದಕ್ಕೂ ಬಳಕೆ ಬರೋಲ್ಲ. ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ವೇಸ್ಟ್ ಆಗಲ್ವಾ? ಅದನ್ನ ಆಗಬಾರ್ದು ಅಂಥೇಳಿನೇ ಇದು. ಮತ್ತು ಸಮುದ್ರ ಮಟ್ಟ ಜಾಸ್ತಿ ಆದಾಗ ಜನ ಬದುಕಲಿಕ್ಕೆ ಸಾಧ್ಯನಾ ಕರಾವಳಿ ಪ್ರದೇಶದಲ್ಲಿ? ಇಲ್ಲ ಅಲ್ವಾ. ಆದ್ದರಿಂದ ಇದನ್ನ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು? ಒಂದು, ಹವಾಮಾನ ವೈಪರೀತ್ಯವನ್ನು ಕಡಿಮೆ ಮಾಡೋಣ, ಅಥವಾ ಸಾಧ್ಯವಾದರೆ ಮಾಡೋಣ. ಇಲ್ಲ, ನಮ್ಮ ಕಡೆಯಿಂದ ಏನು ಸಾಧ್ಯ ಇಲ್ಲ ಅಂದರೆ, ಕೊನೆ ಪಕ್ಷ ಈಗೇನು 1 ವರ್ಷಕ್ಕಾಗೋ ಮಳೆ 10 ದಿನದಲ್ಲಿ ಅಥವಾ ಒಂದೇ ದಿನದಲ್ಲಿ ಹುಯ್ತದೆ ಅಂತ ಹೇಳಿದ್ನಲ್ಲ, ಅಂಥ ಸಂದರ್ಭದಲ್ಲಿ ಸಿಹಿ ನೀರನ್ನು ಯಾವ ರೀತಿ ಉಳಿಸ್ಕೊಳ್ತಕ್ಕಂಥದ್ದು ಅನ್ನೋ ಕಾನ್ಸೆಪ್ಟೇ ಇದು. ಏನು, ಮಳೆ ಬರ್ತಾ ಇದೆ, ರೂಫ್ ಟಾಪ್ ಅಂತ ಹೇಳಿದರೆ ನಮ್ಮ ಛಾವಣಿ, ಯಾವುದೇ ಬಿಲ್ಡಿಂಗಿನ ಛಾವಣಿ ಇರ್ತದಲ್ಲ, ಅಲ್ಲಿಂದ ನೀರನ್ನು ಕಲೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ತಾಂತ್ರಿಕತೆ ಇದು. ಏನು, ತುಂಬ ಸಿಂಪಲ್ ಆಗಿದೆ. ಏನು, ಪ್ರತಿ ಬಿಲ್ಡಿಂಗ್ನ ಛಾವಣಿಯಿಂದ ನೀರನ್ನು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿಕೊಂಡು ನಮಗೆ ಯಾವಾಗ ಬೇಕೋ ಅವಾಗ ಬಳಸ್ಕೊಳ್ತಕ್ಕಂಥದ್ದು. ಯಾಕಂದರೆ ಇದು ಸಿಹಿ ನೀರು ಪೋಲಾಗಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು. ಅದು ಮಾಡಿದರೆ ಮಾತ್ರ ನಮಗೆ ಅಗ್ರಿಕಲ್ಚರ್ ಉಳಿತದೆ, ಜೀವ ವೈವಿಧ್ಯ ಉಳಿತದೆ, ಹವಾಮಾನವು ಚೆನ್ನಾಗಿ ಉಳಿತದೆ. ನೀರನ್ನು ನಾವು ಕನ್ಸರ್ವ್ ಮಾಡ್ಬೋದು ಅಂತಕ್ಕಂಥದ್ದು ಜಾಗೃತಿಯನ್ನು ಮೂಡಿಸ್ತಾ ಇರಬೇಕು. ಇಲ್ಲದಿದ್ದರೆ ಏನು, ನೀರು ಪೋಲಾಗಿ ಹೋಗ್ತದೆ. ಮತ್ತು ಹೀಟ್ ವೇವ್ಸ್ ಬಂತು, 50 ಡಿಗ್ರಿ ಟೆಂಪ್ರೇಚರ್ ಆಗಿದೆ, ಹಾಗೆ ಹೀಗೆ ಜನ ಸತ್ತೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಪೇಪರಲ್ಲಿ ಬರುತ್ತೆ. ಅದು ಆಗ ಜಾಗೃತಿ ಅಲ್ಲ ಅದು. ಅದೇನು ಅಂದರೆ ಪರಿಣಾಮವನ್ನು ತಿಳಿಸ್ಕೊಡೋದು. ಆದ್ದರಿಂದ ಪರಿಣಾಮ ತಿಳಿಸೋಕ್ಕಿಂತ ಪೂರ್ವದಲ್ಲಿ ಏನು ಮಾಡಿದರೆ ಆ ಪರಿಣಾಮ ಆಗಬಾರ್ದು ಅಂತಕ್ಕಂಥದ್ದು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಹೌದಾ? ನಾನೀಗ ತಿಳಿಸಿ ಹೇಳಿದೆ. ಏನು, ರೂಫ್ ಟಾಪ್ ಮಳೆ ಬಿದ್ದಂಥ ಛಾವಣಿ ಮೇಲೆ ಎಷ್ಟು ಮಳೆ ಬೀಳುತ್ತೋ ಅಷ್ಟೂ ಮಳೆನ ಹಿಡಿದು ನಮ್ಮಲ್ಲಿ ಇಟ್ಕೊಳ್ಳೋದು, ಶೇಖರಣೆ ಮಾಡೋದು ಅಂತಕ್ಕಂಥದ್ದು. ಇದು ಹೇಳಿದೆ. ಮತ್ತು ಸಿಸ್ಟಮ್ ತುಂಬ ಸಿಂಪಲ್ ಇದೆ. ಕಾಸ್ಟು ತುಂಬ ಕಡಿಮೆ. ಇನಿಷಿಯಲ್ ಸ್ವಲ್ಪ ಕಾಸ್ಟ್ ಬರ್ಬೋದು. ತುಂಬ ಕಡಿಮೆ. ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಇದರಲ್ಲೇನೇ ಕೆಮಿಕಲ್ಲು, ಕೀಟನಾಶಕ ಎಂಥದ್ದೂ ಇಲ್ಲ. ಆಮೇಲೆ ಯಾವುದೇ ಬಿಲ್ಡಿಂಗನ್ನು ಬಳಸ್ಬೋದು. ರೆಸಿಡೆನ್ಷಿಯಲ್ಲು, ಕಮರ್ಷಿಯಲ್ಲು, ಇನ್ಸ್ಟಿಟ್ಯೂಷನಲ್ ಯಾವುದೇ ಬಿಲ್ಡಿಂಗ್ಗಳನ್ನ ಬಳಸ್ಬೋದು. ಏನು, ವಾಟರ್ ಸ್ಕೇರ್ಸಿಟಿ ಯಾವಾಗಿರುತ್ತೆ ಅಂದರೆ, 1 ವರ್ಷದ ಮಳೆ ಒಂದೇ ದಿನದಲ್ಲಿ ಹುಯ್ದಾಗ ನಮಗೆ ಆವಾಗ ಫ್ಲಡ್ ಆಗುತ್ತೆ, ಅತಿವೃಷ್ಟಿ, ಪೊಲ್ಯೂಷನ್ ಆಗುತ್ತೆ, ನೀರು ಮಣ್ಣು ಮಳೆ ಏನು ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಅದು ಆಗಬಾರ್ದು. ಮತ್ತು ಸ್ಕೇರ್ಸಿಟಿ ಆಗುತ್ತೆ.
365 ದಿನಗಳು ಸ್ಕೆರ್ಸಿಟಿ ಇರುತ್ತಲ್ವ, ಕಡಿಮೆ ಬೀಳುತ್ತಲ್ವ, ಅಂಥದ್ದು ಆಗಬಾರ್ದು ಅಂತೇಳಿ ನಾವೇನು ಮಾಡ್ತಾಯಿದ್ದೀವಿ ಇವತ್ತಿನ ದಿನ ಇದನ್ನು ಹಿಡಿದಿಟ್ಕೊಂಡು ಗ್ರೋಯಿಂಗ್ ಪಾಪ್ಯುಲೇಷನನ್ನು ನಾವು ಉಳಿಸ್ಕೊಳ್ಬೋದು. ಆಮೇಲೆ ಡಿಪೆಂಡೆನ್ಸಿ, ನಾವೇನು ಮುನ್ಸಿಪಾಲ್ಟಿಯವ್ರು ನೀರು ಕೊಡ್ತಾರೆ ಅಂತ ಕಾಯ್ತಾ ಕೂರ್ತೀವಲ್ಲ, ಆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಗ್ರೌಂಡ್ ವಾಟರ್ ನಮಗೆ ಜಾಸ್ತಿ ಆದಮೇಲೆ ಸ್ಟೋರ್ ಮಾಡ್ಕೋತೀವಲ್ಲ ನೀರು, ಜಾಸ್ತಿ ಆದಮೇಲೆ ಗ್ರೌಂಡ್ ವಾಟರ್ಗೂ ಬಿಡ್ಬೋದು. ಸೊ ಅದು ಅಲ್ಲಿ ಗ್ರೌಂಡ್ ವಾಟರಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಮತ್ತು ಫ್ಲಡ್ಡು, ಅತಿವೃಷ್ಟಿಯನ್ನು ತಡಿಬೋದು. ಹೌದಾ? ಹಾಗಾದರೆ ಏನಿದು, ಯಾವ ರೀತಿ ಮಾಡೋದಂತ ನೋಡ್ತಾ ಬರೋಣ. ಮತ್ತು ಏನು ಅಂತಂದರೆ, ಇದು ಪಂಪ್ ಆರ್ ಗ್ರಾವಿಟಿ ಫೆಡ್ ಔಟ್ಲೆಟ್ಸ್. ಏನು, ಛಾವಣಿ ಮೇಲಕ್ಕಿರುತ್ತೆ, ನಮ್ಮ ಸ್ಟೋರೇಜ್ ಟ್ಯಾಂಕು ಕೆಳಗಿರುತ್ತೆ. ಸೊ ಆಟೋಮೆಟಿಕ್ ನೀರು ಹರ್ಕೊಂಡು ಬರುತ್ತೆ, ಅದಕ್ಕೆ ಏನು ಪಂಪ್ಗಳು ಬೇಕಿಲ್ಲ ಅಂತಕ್ಕಂಥದ್ದು ಒಂದು ವಿಷಯ. ಹಾಗಾದರೆ ನೋಡ್ಕೊಳ್ಳೋಣ. ಕೆಲವೊಂದು ಡೈರೆಕ್ಟ್ ಪಂಪ್ಗಳಿದೆ, ಅದು ಇದೆ, ಟೆಕ್ನಾಲಜಿ ಹೇಳ್ತಾ ಬರ್ತೀನಿ. ಆಮೇಲೆ ರೂಫ್ ಮಟೀರಿಯಲ್ಲು, ಹಾಗಾದರೆ ಇದಕ್ಕೆ ಏನು ಬೇಕು, ಡಿಸೈನ್ ಕನ್ಸಿಡರ್ ಮಾಡೋಬೇಕಾದ್ರೆ ಒಂದು ರೂಫ್ ಮಟೀರಿಯಲ್ ಯಾವ್ದು ಹಾಕ್ತೀವಿ ಅಂತಕ್ಕಂಥದ್ದು. ಕೆಲವೊಬ್ರು ಟೈಲ್ಸ್ ಹಾಕ್ತಾರೆ, ಮೆಟಲ್ಸ್ ಹಾಕ್ತಾರೆ, ಕಾಂಕ್ರೀಟ್ ಹಾಕ್ತಾರೆ. ಪ್ರಿಫರಬಲಿ ಟೈಲ್ಸು, ಕಾಂಕ್ರೀಟು ಒಳ್ಳೆಯದು. ಸ್ಲೋಪ್ ಕೊಡಬೇಕಾಗುತ್ತೆ, ಸ್ವಲ್ಪ ಏರಿಳಿಕೆ ಮಾಡಬೇಕಾಗುತ್ತೆ. ಅಂದರೆ ಎಲ್ಲಿ ನೀರು ಹರ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಸ್ಲೋಪ್ ಬೇಕು. ಇಳಿಕೆ ಜಾರು ಪ್ರದೇಶ ಸ್ವಲ್ಪ ಬೇಕಾಗ್ತದೆ. ಸಾಧ್ಯವಾದಷ್ಟು ನಮ್ಮ ಛಾವಣಿಗಳ ಮೇಲೆ ಸ್ಲೋಪ್ಗಳನ್ನು ಕೊಟ್ಕೊಂಡ್ರೆ ಅದು ನೀರು ಆರಾಮಾಗಿ ಇಳ್ಕೊಂಡು ಬರುತ್ತೆ. ರೇನ್ಫಾಲ್ ಪ್ಯಾಟರ್ನನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನಮ್ಮ ರಾಜ್ಯದನ್ನೇ ತೆಕ್ಕೊಳ್ಳೋಣ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗದಂಥ ಏರಿಯಾಗಳಲ್ಲಿ ಎಷ್ಟಾಗುತ್ತೆ, 3000+ mm ಆಗುತ್ತೆ. 3000 ಮೇಲ್ಪಟ್ಟು mm. ಅದೇ ಈ ಬಿಜಾಪುರ್ನಂಥ ಅಥವಾ ನಮ್ಮ ಕೆಲವೊಂದು ಬೀದರ್ನಂಥ ಕೆಲವೊಂದು ಜಿಲ್ಲೆಗಳಲ್ಲಿ ಎಷ್ಟಾಗುತ್ತೆ, 500 mm ಆಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡೋದು, ಆಮೇಲೆ ಪ್ರತಿ 2 ವರ್ಷಕ್ಕೊಮ್ಮೆ ಬರ ಬೀಳುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎಲ್ಲಿ ಜಾಸ್ತಿ ಆಗ್ತದೋ ಅಲ್ಲಿ ಸ್ಟೋರೇಜ್ ಟ್ಯಾಂಕ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಕ್ಯಾಲ್ಕುಲೇಷನ್ನ ಮಾಡಿಕೊಂಡು ಅಥವಾ ಕಡಿಮೆ ಬೀಳೋಲ್ಲಿ ಸ್ಟೋರೇಜ್ ಟ್ಯಾಂಕ್ ಮಾಡ್ಕೊಳ್ಬೋದು. ಯಾಕಂದರೆ ಒಂದೇ ದಿನ ಹುಯ್ದಾಗ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇಡೀ ವರ್ಷ ಬಳಸ್ಬೋದಲ್ವಾ. ಕ್ಯಾಲ್ಕುಲೇಷನ್ ಮಾಡಿಟ್ಕೋಬೇಕು. ಸ್ಟೋರೇಜ್ ಕೆಪಾಸಿಟಿನ ಎಷ್ಟು ಬೀಳುತ್ತೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬೇಕು ಅಂತ ಹೇಳಿದರೆ ಡಿಟೇಲಾಗಿ ಕಸ್ಟಮೈಸ್ಡ್ ಆಗಿ ಯಾರೋ ರೈತರು ಕೇಳಿದರೆ, ನಾನು ಇಂಥ ಊರಲ್ಲಿ ಇದ್ದೀನಿ ಮೇಡಮ್, ನನಗೆ ಒಂದು ಸ್ಟೋರೇಜ್ ಟ್ಯಾಂಕ್ದು ಕ್ಯಾಲ್ಕುಲೇಷನ್ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಮಾಡಿಕೊಡ್ತೇವೆ. ಆಯಿತಾ? ಮುಂದಿನ ವಿಷಯಕ್ಕೆ ಹೋಗೋಣ. ಕ್ವಾಲಿಟಿ ವಾಟರ್ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಈಗ ಸಮುದ್ರದ ನೀರು ಬಳಸೋದಕ್ಕೂ ಈ ರೈನ್ ವಾಟರ್ ಪ್ಯೂರೆಸ್ಟ್ ಫಾರ್ಮ್, ಪರಿಶುದ್ಧವಾದ ಭೂಮಿಯ ಮೇಲೆ ಪರಿಶುದ್ಧವಾದ ನೀರು ಎಲ್ಲಾದರೂ ಇದೆ ಅಂದರೆ ಅದು ಮಳೆ ನೀರು. ಮೊದಲನೇ ಮಳೆದು ಅಷ್ಟು ಚೆನ್ನಾಗಿರಲ್ಲ ಬಿಡಿ, ಯಾಕಂದರೆ ಆ ಹವಾಮಾನದಲ್ಲಿರತಕ್ಕಂಥ ಕೆಲವೊಂದು ಏನು ಧೂಳು, ಕಣಗಳು, ಎಲೆಗಳು ಅಥವಾ ಬರ್ಡ್ ಡ್ರಾಪಿಂಗ್ಸ್ ಅಂತ ಹೇಳ್ತೇವೆ, ಅದೆಲ್ಲ ಬರ್ಬೋದು. ಆದರೆ ಬರ್ತಾ ಬರ್ತಾ ಎರಡನೇ ಮಳೆಯಿಂದ ಎಲ್ಲ ಪ್ಯೂರ್ ಫಾರ್ಮಲ್ಲಿ ಇರುತ್ತೆ. ಆದರೆ ವಾಟರ್ ಕ್ವಾಲಿಟಿ ರಿಕ್ವೈರ್ಡ್. ಏನಂದರೆ ಒಳ್ಳೆ ಕ್ವಾಲಿಟಿ ನೀರು ಸಿಗುತ್ತೆ. ಏನು ಆರ್ ಒ ಹೇಳ್ತಾರಲ್ಲ, ಅದು ಆ ಮಳೆ ನೀರು ಮುಂದೆ ಅದೇನೂ ಅಲ್ಲ. ಆಯಿತಾ? ಈ ರೀತಿ ನೋಡಿ, ಈ ರೀತಿ ಕಾಣುತ್ತೆ ನಮ್ಮದು ಹಾರ್ವೆಸ್ಟಿಂಗು ಇದು. ಇಲ್ಲಿ ನಾನು ಬೈಜೂಸ್ ಅವ್ರದ್ದು ಒಂದು ಪಿಕ್ಚರ್ ತಗೊಂಡಿದ್ದೀನಿ. ಇಲ್ಲೇನಾಗುತ್ತೆ, ಛಾವಣಿಗೆ ಇದು ಹಾಕಿದ್ದಾರೆ, ಹೆಂಚು ಹಾಕಿದ್ದಾರೆ. ಒಂದು ಛಾವಣಿ ಚೌಕ ಇದೆ. ಈ ಹೆಂಚಿಗೆ ಒಂದು ಸಪ್ರೇಟ್ ಸ್ಟೋರೇಜ್ ಟ್ಯಾಂಕ್ ಕೊಟ್ಕೊಂಡಿದ್ದಾರೆ. ಆಯಿತಾ? ಮತ್ತು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನಾವು ಎತ್ತರ ಕೊಡಬೇಕು ಸ್ಲೋಪು. ಇಲ್ಲಿ ನೀರು ಹೋಗ್ತದಲ್ಲ, ಅಲ್ಲಿ ಸ್ವಲ್ಪ ಸ್ಲೋಪ್ ಕಡಿಮೆ ಕೊಡಬೇಕು. ಆ ಒಂದು ಸಂದರ್ಭದಲ್ಲಿ ನೀರು ಬಿದ್ದಂಥ ನೀರು ಅಲ್ಲಿ ಬಂದು ಹರ್ಕೊಂಡು ಬರುತ್ತೆ. ಆಯಿತಾ? ಅದು ಫಸ್ಟು ಈ ಸ್ಟೋರೇಜ್ ಟ್ಯಾಂಕಲ್ಲೂ ಕಲೆಕ್ಟ್ ಆಗುತ್ತೆ, ಈ ಸ್ಟೋರೇಜ್ ಟ್ಯಾಂಕಲ್ಲೂ ಕಲೆಕ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ ಎಕ್ಸಸ್ ಆದಮೇಲೆ ರಿಚಾರ್ಜ್ ಪಿಟ್ಟಿಗೆ ಬಿಡಬೇಕು. ರಿಚಾರ್ಜ್ ಅಂತ ಹೇಳಿದರೆ ಭೂಮಿಗೆ, ನಮ್ಮ ಭೂಮಿಯಲ್ಲಿ ವಾಟರ್ ಟೇಬಲ್ ಮೇಲೇ ಇರಬೇಕಲ್ಲ, ಅದಕ್ಕೆ ರಿಚಾರ್ಜ್ ಪಿಟ್ಟಿಗೆ ಬಿಟ್ಟರೆ ನೀರು ಅಲ್ಲಿ ಕೂಡ ಸಂಗ್ರಹಣೆ ಆಗುತ್ತೆ. ನಮಗೆ ಸಾಕಾದಾಗ ಇವು ಎರಡೂ ಟ್ಯಾಂಕುಗಳು ತುಂಬಿ ಆದಮೇಲೆ ಇದಕ್ಕೆ ಬಿಡಬೇಕು. ಆಯಿತಾ? ಇದನ್ನು ಅವರು ಮನೆ ಬಳಕೆಗೆ ಬಳಸ್ಕೊತಾ ಇದ್ದಾರೆ. ಇದನ್ನು ಇನ್ಯಾವುದೋ ಇದಕ್ಕೆ ಬಳಸ್ಕೊತಾ ಇದ್ದಾರೆ. ಪ್ರಾಣಿಗಳ ಸಾಕಾಣಿಕೆ ಇರ್ಬೋದು, ಕಾರ್ ವಾಶ್ ಇರ್ಬೋದು, ಫ್ಲಶ್ ಮಾಡೋಕ್ಕಿರ್ಬೋದು, ಬಟ್ಟೆ ತೊಳೆಯೋಕ್ಕಿರ್ಬೋದು, 108ಕ್ಕೆ ಬಳಸ್ಬೋದು, ಅಗ್ರಿಕಲ್ಚರಿಗೆ ಬಳಸ್ಕೊತಾರೆ ಅನ್ಕೊಳ್ಳೋಣ. ಆ ಥರ ಬಳಸ್ಕೊತಾರೆ. ಇದೆ ಕಾನ್ಸೆಪ್ಟ್, ತುಂಬ ಸಿಂಪಲ್ ಇದೆಯಲ್ವಾ? ಈಗ ನೋಡಿ, ಮೊದಲನೇ ಮಳೆ ಆದಂಥ ಸಂದರ್ಭದಲ್ಲಿ ನಾವು ರಿಜೆಕ್ಟ್ ಮಾಡಬೇಕಲ್ಲ, ಅದಕ್ಕೂ ಕೂಡ ಇದೊಂದು ಡಿಸೈನಲ್ಲಿ ವ್ಯವಸ್ಥೆ ಇದೆ. ಮೊದಲನೇ ಮಳೆದು ಕೆಳಗಡೆ ಬರ್ತಕ್ಕಂಥದ್ದು, ಎರಡನೇ ಮಳೆಯಿಂದ ಅದು ನೇರವಾಗಿ ಹೋಗ್ತಕ್ಕಂಥದ್ದು. ಆದರೆ ಒಂದಲ್ಲೊಂದು ಡೈವರ್ಷನ್ ಕೊಟ್ಟಿದ್ದಾರೆ. ಇದದು ಲೈವ್ ಫೋಟೋ ಹಾಕಿದ್ದೀನಿ. ಈಗ ನೋಡಿ, ಕೆಲವೊಬ್ಬ ರೈತರು ಬಳಸ್ಕೊಳ್ತಕ್ಕಂಥ ಅಥವಾ ಕೆಲವೊಬ್ಬ ನಾಗರಿಕರು ಬಳಸ್ತಾ ಇರ್ತಕ್ಕಂಥ ಟ್ಯಾಂಕ್ಗಳಿವು. ಇದು ನೋಡಿ ಇನ್ಸ್ಟಿಟ್ಯೂಷ್ನಲ್ ಆಗಿ ಬಳಸ್ತಾ ಇದ್ದಾರೆ. ಇದು ನೋಡಿ, ಈಗ ಇಸ್ರೇಲು ತುಂಬ ಚೆನ್ನಾಗಿ ನೀರನ್ನು ಮ್ಯಾನೇಜ್ ಮಾಡ್ತಾ ಇದೆ. ಕೆಲವೊಂದು ಕಂಟ್ರಿಲಿ ಮಳೆನೇ ಆಗಲ್ವಲ್ಲ, ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂದರೆ ಇಂಥ ಎಲ್ಲ ಟೆಕ್ನಾಲಜಿ ಬಳಸ್ಕೊಳ್ತಾರೆ. ರೂಲೇ ಮಾಡಿಬಿಡ್ತಾರೆ, ಅವರು ಲಾದಲ್ಲಿ ತರ್ತಾರೆ. ಈಗ ನಮ್ಮ ಒಂದು ದೇಶದಲ್ಲಿ ಹೇಳಿದರೆ ತಮಿಳ್ನಾಡು ಕಂಪಲ್ಸರಿ ಮಾಡಿದೆ.
ಮಿಕ್ಕವರು ಅವೇರ್ನೆಸ್ ಇಲ್ಲ, ಜಾಗೃತಿ ಇಲ್ಲ. ಇವತ್ತಿನ ದಿನ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ನೀರಿನ ಕೊರತೆ ಆಗ್ತದೆ, ಮುಂದೊಂದು ದಿನ ಇದರಿಂದನೇ ಯುದ್ಧ ಆಗ್ತದೆ. ಆದ್ದರಿಂದ ನಾವು ಏನು ಮಾಡಬೇಕು, ಮಳೆ ನೀರನ್ನು ಸಂಗ್ರಹಣೆ ಮಾಡ್ಕೊಂಡು ಇಟ್ಕೋಬೇಕು. ಅದನ್ನು ಮತ್ತೆ ಮರುಬಳಕೆ ಮಾಡಬೇಕು ಅಂತಕ್ಕಂಥದ್ದು ಅವೇರ್ನೆಸ್, ಜಾಗೃತಿ ಬಂದ್ಬಿಟ್ಟು ರೂಲ್ಸ್ ಮಾಡಬೇಕು, ಕಂಪಲ್ಸರಿ ಮಾಡಬೇಕು. ಆವಾಗಲೇ ಇದು ಏನಂತ ಹೇಳಿದರೆ 100ಕ್ಕೆ 100ರಷ್ಟು ಸಕ್ಸಸ್ ಆಗ್ತದೆ. ಬಿಡಿ, ಅಟ್ಲೀಸ್ಟ್ ಯಾರೂ ಮಾಡಲಿಲ್ಲ ಅಂದ್ರೆ ನಾವಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮುಂದೋಗೋಣ. ಏನು ಚಾಲೆಂಜಸ್ ಇದೆ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಬರುತ್ತೆ. ಮತ್ತು ವಾಟರ್ ಕ್ವಾಲಿಟಿ ಫಸ್ಟ್ ಬಂದಿದ್ದು ಸ್ವಲ್ಪ ಫ್ಲೆಶ್ ಮಾಡಬೇಕಾಗುತ್ತೆ, ಮಿಕ್ಕಿದ್ದೆಲ್ಲ ಒಳ್ಳೇದಿರುತ್ತೆ. ಆಮೇಲೆ ಸೀಸ್ನಲ್ ಅವೈಲಬಿಲಿಟಿ ಅಂದರೆ ಮಳೆಗಾಲದಲ್ಲಿ ಮಾತ್ರ ನೀರು ಸಿಕ್ಕುತ್ತೆ, ಮಿಕ್ಕಿದ್ದು ಸಿಗಲ್ಲ. ಅದು ನಮಗೂ ಗೊತ್ತಲ್ವ, ಅದಕ್ಕೆ ನಾವು ನೀರು ಉಳಿಸ್ತಾ ಇದ್ದೀವಿ. ಮತ್ತು ಕೆಲವೊಂದು ಕಡೆ ಕೆಲವೊಂದು ಜನರ ಹತ್ರ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಅದು ನೋಡೋಣ, ಅದಕ್ಕೆ ಕಮ್ಯುನಿಟಿ ಮೇಲೆ ಬೇಸಸ್ ಮೇಲೂ ವ್ಯವಸ್ಥೆ ಮಾಡ್ಬೋದು. ಅದೇ ರೂಲ್ಸ್ ಮಾಡೋರು ಮಾಡಿಬಿಟ್ರೆ ಇಡೀ ಊರದು ಒಂದೇ ಟ್ಯಾಂಕಲ್ಲಿ ಸ್ಟೋರ್ ಮಾಡಿಡ್ಬೋದು. ತುಂಬ ಚೆನ್ನಾಗಿದೆಯಲ್ವ ಕಾನ್ಸೆಪ್ಟು. ಅದೇ ಆಮೇಲೆ ಯಾವ ಬಿಲ್ಡಿಂಗ್ ಮೇಲೆ ಮಾಡಬೇಕು ಅಂತ, ರೆಸಿಡೆನ್ಷಿಯಲ್ಲು, ಸ್ಕೂಲು, ಕಮರ್ಷಿಯಲ್ ಬಿಲ್ಡಿಂಗು ಅವಕ್ಕೆಲ್ಲ ಮಾಡಿ ಅಗ್ರಿಕಲ್ಚರ್ ಫೆಸಿಲಿಟಿ ಕೊಡ್ಬೋದು. ಆಮೇಲೆ ಅರ್ಬನ್ ಕಮ್ಯುನಿಟಿ ಪ್ರಾಜೆಕ್ಟಿಗೂ ಲಿಂಕ್ ಮಾಡ್ಬೋದು. ಅದು ಇದು ಅಂತಿಲ್ಲ, ಯಾವ ಬಿಲ್ಡಿಂಗ್ ಇದೆಯೋ ಎಲ್ಲ ಬಿಲ್ಡಿಂಗ್ಗಳಿಗೂ ಮಾಡ್ಕೋಬೋದು. ಸ್ಟೋರೇಜನ್ನು ಕೂಡ ಲಾ ಮಾಡಿದರೆ ಒಂದೇ ಕಡೆ ಸ್ಟೋರ್ ಮಾಡ್ಕೊಳ್ಬೋದು. ಇನ್ನಿದು ಹಿಸ್ಟ್ರಿ ಹೇಳಬೇಕು ಅಂದರೆ ಇದು ನಮ್ಮ 4000 ವರ್ಷದಿಂದ ನಮ್ಮ ಭಾರತೀಯ ಇತಿಹಾಸ 4000 ವರ್ಷಗಳಿಂದ ಹಳೇದು. ಅವತ್ತಿತ್ತಾ? ಹೌದು ಇತ್ತು. ಇದ್ದಿದ್ದಕ್ಕೆ ರಾಜಸ್ಥಾನ ಅವೆಲ್ಲ ಸರ್ವೈವ್ ಆಗಿತ್ತು. ಕದಾನು ಅದೆಲ್ಲ ಇತ್ತು, ತುಂಬ ಇತ್ತು. ಭೂಮಿಯಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ವ್ಯವಸ್ಥೆ ಇತ್ತು, ಮಾಡ್ತಿದ್ರು. ಇವತ್ತು ಕೆಲವೊಂದು ಡಿಸ್ಟಿಕ್ ಅಲ್ಲ, ಸಾರಿ, ರಾಜ್ಯಗಳು, ಉದಾಹರಣೆಗೆ ನಮ್ಮ ತಮಿಳ್ನಾಡು ಅಂಥದ್ದು ಕಂಪಲ್ಸರಿ ಮಾಡಿದೆ. ಮನಸ್ಥಿತಿ ಅದು. ಮಾಡಿಕೊಂಡ್ರೆ ಎಲ್ಲರೂ ಮಾಡಿಕೊಂಡ್ರೆ ಒಳ್ಳೆಯದು. ಒಂದು 2.2 ಬಿಲಿಯನ್ನಷ್ಟು ಜನಕ್ಕೆ ಇದು ಉಪಯೋಗ ಆಗ್ತದೆ. ಸ್ಕೇರ್ಸಿಟಿ ಇವತ್ತಿನ ದಿನ 50%ಗಿಂತ ಹೆಚ್ಚಿಗೆ ಇದೆ ಅಂತ ಹೇಳ್ತದೆ ಏನು ಅಂಕಿಸಂಖ್ಯೆ ಇಲಾಖೆ. ಅದನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇದು ಮಾಡಬೇಕು. ನಾನು ಆವಾಗಲೇ ಹೇಳ್ತಾ, ಫ್ರೆಶ್ ವಾಟರ್ ನಮಗೆ ಭೂಮಿ ಮೇಲೆ ಸಿಹಿ ನೀರಿನ ಸ್ವಚ್ಛ ನೀರಿನ ರಿಸೋರ್ಸ್ ಇರೋದು 0.5%ಗಿಂತ ಕಡಿಮೆ. ಅದರಲ್ಲೂ 60-70% ನಾವು ಅಗ್ರಿಕಲ್ಚರು ಇನ್ನೊಂದು ಮತ್ತೊಂದು ಬಳಸ್ತಾ ಇರ್ತೀವಿ. ಪ್ರಾಣಿಗಳು, ಜೀವವೈದ್ಯ ಎಲ್ಲ ಜೀವಿಗಳು, ವಿವಿಧ ಜೀವಿಗಳಿದಾವಲ್ಲ, ಎಲ್ಲಕ್ಕೂ ಬದುಕೋ ಹಕ್ಕಿದೆ. ಅವಕ್ಕೆ ನೀರು ಬೇಕಲ್ವಾ, ನೀರು ಉಳಿಸಿದ್ರೆ ತಾನೇ ನಾವು ಮನುಷ್ಯ ಒಬ್ಬನಿಂದ ಎಲ್ಲ ಜೀವಿಗಳು ಅಳಿದೋಗಿ ಭೂಮಿ ಬರದಾಗಿ, ಭೂಮಿ ಮೇಲೆ ಮಾತ್ರ ಜೀವನ ಇದೆಯಾ? ಯಾಕಂದರೆ ನೀರಿದೆ, ವಾತಾವರಣ ಇದೆ, ಓಝೋನ್ ಇದೆ. ಅದಕ್ಕೆ ಇದನ್ನು ಉಳಿಸ್ಕೊಳ್ಬೇಕು. ಅಂದರೆ ಇರೋದನ್ನು ನಾವು ಉಳಿಸ್ಕೊಳ್ಳೋದು ಒಂದು ಕಲೆ. ಅದನ್ನು ಹಾಳು ಮಾಡಿಬಿಟ್ಟು ಆಮೇಲೆ ಇಲ್ಲ ಇಲ್ಲ ಅಂತ ಅಳ್ಕೊಂಡು ಕೂರೋದ್ರಲ್ಲಿ ಮೀನಿಂಗ್ ಇಲ್ಲ. ಇವತ್ತಿನ ದಿನ ಡೆಲ್ಲಿಗೆ ಹೋದರೆ ನೀರು ಸಿಕ್ಕೋದು ಎಲ್ಲ ಹೇಳ್ಬಾರ್ದು, ತುಂಬ ಕಲುಷಿತ ನೀರು. ವಾತಾವರಣ ಸಿಲಿಂಡ್ರ್ ಹಾಕ್ಕೋತಾ ಇದ್ದಾರೆ ಇವತ್ತು ಅವರು. ಸಿಲಿಂಡ್ರ್ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ವಾತಾವರಣ ಅಷ್ಟು ಹಾಳು ಮಾಡಿಕೊಂಡು ಅಲ್ಲಿ ಏನು ಅಂತ ಹೇಳಿದರೆ ಒಬ್ಬರ ಮುಖ ಇನ್ನೊಬ್ರು ಕಾಣಲ್ಲ, ಅಷ್ಟು ಡಸ್ಟ್ ಇರ್ತದೆ, ಅಷ್ಟು ಕೊಳೆ ಇದೆ. ಅದು ನಮ್ಮ ರಾಜಧಾನಿ ಅಂತ ಹೇಳ್ಕೊಳಕ್ಕೆ ನಮಗೆ ಸ್ವಲ್ಪ ಬೇಜಾರಾಗಬೇಕು. ಯಾಕೆಂದರೆ ಅಷ್ಟು ನಾವು ಕಲುಷಿತಗೊಳಿಸಿ ಇದು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಕೆಲವೊಂದು ದೇಶಗಳಲ್ಲಿ ಇದನ್ನು ಕಂಪಲ್ಸರಿ ರೂಲ್ ಮಾಡಿದ್ದಾರೆ, ಒಳ್ಳೆ ರೀತಿ ಬಳಸ್ತಾ ಇದ್ದಾರೆ. ಡಿಸೈನ್ಸ್ಗಳು ಯಾವ ರೀತಿ ಇರಬೇಕು. ಆಮೇಲೆ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ಕು, ಪಾಲಿಥೀನು ಅಫೋರ್ಡಬಲ್ ಇರ್ತದೆ. ಕಾಂಕ್ರೀಟು ಸ್ವಲ್ಪ ಡ್ಯೂರೇಬಲ್ ಇರ್ತದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಮೆಟಲು ಗ್ಯಾಲ್ವನೈಸ್ಡು ಮಾಡ್ಬೋದು, ಲೈಫ್ ಸ್ಪ್ಯಾನ್ ತುಂಬ ಚೆನ್ನಾಗಿರ್ತದೆ. ಬಟ್ ಏನಂದರೆ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಆಮೇಲೆ ಗೀಸು ನೋಡ್ಕೊಂಡು ಇದು ಮಾಡ್ಕೋಬೇಕು. ಇದು ನೋಡಿ ಮತ್ತೊಂದು ಪಿಕ್ಚರು. ಇದು ಬೇಡ, ತುಂಬ ಟೆಕ್ನಿಕಲಿಟಿ ಏನು ಬೇಡ, ಯಾರು ಹೇಳ್ತಾರೋ ಅವ್ರಿಗೆ ಹೇಳೋಣ. ಮತ್ತು ಇದು ಬೆನಿಫಿಟ್ ಏನು ಅಂತ ಹೇಳಿದರೆ ಅದೇ ಎನ್ವಾರ್ಮೆಂಟಿಗೆ, ಪರಿಸರಕ್ಕೆ ಒಳ್ಳೆಯದು, ಎಕನಾಮಿಕ್ಕಾಗಿಯೂ ಇರುತ್ತೆ. ಯಾಕಂದರೆ ಕೊಂಡ್ಕೊಂಡು ತೊಗೋತೀವಲ್ವ ನೀರು ಬಿಸಿಲಲ್ಲಿ. ಬಿಜಾಪುರ ಅಂತ ಒಂದು ಜಿಲ್ಲೆಗಳಲ್ಲಿ ಗೊತ್ತಾಗುತ್ತೆ ಕೊಂಡ್ಕೊಂಡು ನೀರು ತೊಗೊಳ್ಳೋದು. DC ಅವರೇ ನೀರು ಅಂದರೆ ಸರ್ಕಾರ ನೀರನ್ನು ಸಪ್ಲೈ ಕೊಡುತ್ತೆ ಜನಕ್ಕೆ. ಕಚ್ಚಾಡ್ತಾ ಇರ್ತಾರೆ ಜನ ನೀರನ್ನು ತುಂಬ್ಕೊಳ್ಳೋಕ್ಕೆ. ಒಂದು ದಿನಕ್ಕೆ 1 ಬಿಂದಿಗೆನೋ 2 ಬಿಂದಿಗೆನೋ ಸಿಗ್ತದೆ. ಪಾಪ ಅವು ಏನು ಮಾಡ್ಬೇಕು ಹೇಳಿ? ಅಂಥ ಟೈಮಲ್ಲಿ ಇದನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದಲ್ವಾ? ಅದೇ ನಾವು ಅದನ್ನ ಯಾವಾಗಂದರೆ ಕಳ್ಕೊಂಡ್ಮೇಲೇ ಅರ್ಥ ಆಗೋದು. ಯಾವುದೇ ವಸ್ತು ಅಷ್ಟೇ, ನಮ್ಮ ಹತ್ರ ಇರುವಾಗ ಅರ್ಥ ಮಾಡ್ಕೊಳ್ಳಲ್ಲ. ತಂದೆ ತಾಯಿನೇ ಇಟ್ಕೊಳ್ಳಿ, ತಂದೆ ತಾಯಿ ಇರೋವರೆಗೂ ಅವ್ರ ಬೆಲೆನೇ ಗೊತ್ತಾಗಲ್ಲ. ಏರ್ದನಿಲಿ ಮಾತಾಡ್ತಿರ್ತೀವಿ, ಅವ್ರು ತೀರೋದ್ಮೇಲೆ ಅಯ್ಯೋ ನನ್ನ ತಂದೆ, ನನ್ನ ತಾಯಿ ಅಂತ ಫೋಟೋಗಳು ಹಾಕ್ಕೊಂಡು ಇರಲಿ. ಮತ್ತು ಇದು ನೋಡಿ, ಒಳ್ಳೆ ಚೆನ್ನಾಗಿರತಕ್ಕಂಥ ಒಂದು ಟ್ಯಾಂಕು. ಎಲ್ಲ ಪ್ಲ್ಯಾನಿಂಗ್ ಇದು, ಕೋರ್ ಪ್ಲ್ಯಾನಿಂಗು. ಕ್ಯಾಚ್ಮೆಂಟ್ ಎಷ್ಟಿರ್ತದೆ ಅಂದರೆ ಮಳೆ ಎಷ್ಟು ಸಿಗ್ಬೋದು, ಫಿಲ್ಟ್ರೇಷನ್ ಎಷ್ಟು ಹಾಕಬೇಕು, ಅಲ್ಲಿ ಕನೆಕ್ಟಿಂಗ್ ಗಟರ್ಸ್ಗಳು ಎಷ್ಟು ಹಾಕಬೇಕು, ಸ್ಟೋರೇಜ್ ಎಷ್ಟಿರಬೇಕು ಅಂತಕ್ಕಂಥದ್ದೆಲ್ಲ ಮಾಡ್ಕೊಂಡಿದ್ದೀವಿ. ಅದು ಮತ್ತು ಎಲ್ಲ ನೋಡಿ, ಇಲ್ಲಿ ಪ್ರಾಣಿಗಳು ಆಟ ಆಡ್ತವೆ, ದುಡ್ಡು ಉಳೀತದೆ, ಕಾಡು ಉಳೀತದೆ. ಫ್ರೆಂಡ್ಲಿ ಅಂತ ಹೇಳ್ಬೋದು, ಎಕನಾಮಿಕ್ ಫ್ರೆಂಡ್ಲಿ.
ಅಂತ ಹೇಳ್ತಾ ಮತ್ತೆ ಏನು ಹ್ಮ್, ಇದು ಒಳ್ಳೆ ಈಗ ನೋಡಿ ಈ ಕಾರ್ ಚಿತ್ರ ನೋಡಿದ ತಕ್ಷಣ ಒಂದು ನೆನಪಿಗೆ ಬಂದಿದ್ದೇನೆಂದರೆ ನಾವೆಲ್ಲ ಚಿಕ್ಕಂದಿರುವಾಗ ಹಳ್ಳ ಕೊಳ್ಳಗಳು ತುಂಬ ಇರ್ತಿದ್ವು. ಸ್ವಿಮ್ಮಿಂಗ್ ಮಾಡಕ್ಕೆ ಅಲ್ಲಿ ಹೋಗೋದು. ಈಗ ಅಂದರೆ ನಮಗೆ ನೀರು ಅಂತ ಹೇಳಿದರೆ ಸ್ವಚ್ಛಂದವಾದ ವಾತಾವರಣದಲ್ಲಿರ್ತಕ್ಕಂಥ ನೀರಿನ ಸಂಪನ್ಮೂಲಗಳಿರ್ತಿದ್ವು. ಹೌದಾ? ಇವತ್ತಿನ ದಿನ ಮಕ್ಕಳು ನೀರು ನೋಡ್ತಾರೆ ಅಂದರೆ ಕಾರ್ ವಾಶ್ ಮಾಡ್ತಿರ್ಬೇಕಾದ್ರೆ ಹಂಗೆ ಅಂದರೆ ಕಡಿಮೆ ಆಗ್ತಾ ಬಂತಾ? ನೀರು ನಾವು ತುಂಬ ನೋಡಿದ್ವಿ. ಈಗಿನ ಜನ್ರೇಷನ್ನು ಇನ್ನೂ ಕಡಿಮೆ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಜನ್ರೇಷನ್ನು ಬಕೆಟ್‌ಗಳಲ್ಲಿ ನೋಡ್ತಾರೆ. ಅದಕ್ಕಿಂತ ನೆಕ್ಸ್ಟ್ ಜನ್ರೇಷನ್ನು ವಾಟರ್ ಬಾಟಲ್ ಬಿಟ್ಟು ಎಂಥದೂ ಇಲ್ಲ. ಆದ್ದರಿಂದ ನೀರನ್ನು ಉಳಿಸೋಣ ಅಂತ ಹೇಳ್ತಾ ವಾಟರ್ ಕ್ವಾಲಿಟಿ ಮತ್ತು ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕಂತ ಕೆಲವೊಂದು ಚಾಲೆಂಜಸ್ ಇದ್ದಾವೆ. ಮೊದಲನೇದಾಗಿ ಒಂದು ಡೆಬ್ರೀಸ್ ಅಂತ ಬರ್ತವೆ. ಏನಿದು ಎಲೆಗಳು, ಟೊಂಗೆಗಳು ಅಥವಾ ಕೆಲವೊಮ್ಮೆ ಆ, ಧೂಳು ಕಣಗಳು, ಬರ್ಡ್‌ಗಳಲ್ಲಿ ಡ್ರಾಪಿಂಗ್ಸ್ ಅಂತ ಹೇಳ್ತೀವಿ. ಅದೇನು ನೈಸರ್ಗಿಕವಾಗಿ ಅದು ಇದು ಮಾಡುತ್ತೋ ಅದು ನೀರಲ್ಲಿ ಬರ್ಬೋದು ಅಂತ ಒಂದು ಟೈಮಲ್ಲಿ ಏನು ಮಾಡಬೇಕು, ಫಿಲ್ಟ್ರ್ ಹಾಕ್ಕೊಳ್ಬೇಕು. ಫಿಲ್ಟ್ರ್ ಹಾಕ್ಕೊಂಡು ಅದನ್ನ ತೆಕ್ಕೊಳ್ಬೇಕು. ಅದನ್ನು ರೆಗ್ಯುಲರಾಗಿ ಚೆಕ್ ಮಾಡಬೇಕಾಗುತ್ತೆ. ಕೆಲವೊಂದು ಇದರಲ್ಲಿ ಏನು ಮಾಡಿದ್ದಾರೆ, ಅದಕ್ಕೆ ಸೆನ್ಸಾರ್ ಕೂರಿಸಿದ್ದಾರೆ. ಅಂದರೆ ಬಂತಾ ತಕ್ಷಣ ತೆಗಿಯೋಕ್ಕೆ ಒಂದು ವ್ಯವಸ್ಥೆ. ಅಂದರೆ ಇನ್ನೊಂದು ಫಿಲ್ಟರ್ ಇನ್ಸರ್ಟ್ ಆಗುತ್ತೆ. ಒಂದು ಸೆನ್ಸಾರ್ ಮುಖಾಂತರ ಕಲೆಕ್ಟ್ ಆಗಿದೆ ಅಂತ ಗೊತ್ತಾಯ್ತಾ, ಒಂದು 5 ಗ್ರಾಮಷ್ಟು ಕಲೆಕ್ಟ್ ಆಗಿದೆ ಅಂತ ಗೊತ್ತಾಯ್ತಾ, ಇನ್ನೊಂದು ಫಿಲ್ಟ್ರ್ ಬರುತ್ತೆ ಆಟೋಮೆಟಿಕ್ಕು. ಫಸ್ಟ್ ಫಿಲ್ಟ್ರು ಏನಕ್ಕೆ ಸ್ವಚ್ಛಗೊಳ್ಳಲು ಹೋಗ್ಬಿಡುತ್ತೆ. ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ನಾವು ಕೂಡ ಮಾಡ್ಬೋದು. ಆದರೆ ಇನಿಷಿಯೇಟ್ ಆದರೂ ಮಾಡೋಣ. ಮ್ಯಾನ್ಯುವಲಿ ಕ್ಲೀನ್ ಮಾಡೋಣ. ಕೆಲವೊಮ್ಮೆ ಅಲ್ಲಿಗೆ ಬರುತ್ತೆ ಪಾಚಿ. ಅದನ್ನು ಕೂಡ ತೆಗಿಬೋದು. ಆಮೇಲೆ ಸೀಸ್ನಲ್ ವೇರಿಯಬಿಲಿಟಿ ಇರುತ್ತೆ. ಮಳೆ ನೀರು ವ್ಯತ್ಯಾಸ ಇರುತ್ತೆ. ಅದೆಲ್ರಿಗೂ ಗೊತ್ತಿದೆ. ಓಕೆ. ಕೆಲವೊಂದು ಕಂಟ್ರೀಸ್ಗಳಲ್ಲಂತೂ ತುಂಬ ಇದನ್ನ ಒಳ್ಳೆ ಬಳಸ್ಕೊಂಡು ಸಕ್ಸಸ್ ಸ್ಟೋರೀಸ್ ಮಾಡ್ಕೊಂಡಿದ್ದಾರೆ. ನಾವು ಬಳಸಬೇಕು. ಮೆಲ್ಬೋರ್ನ್ ಸಿಟಿದೊಂದು ಚಿತ್ರಣ ಇದೆ. ಯಾವ ರೀತಿ ಬಳಸ್ಕೊಂಡ್ರು ಏನು ಎತ್ತ ಅಂತ. ಇದೀನಿ ಅವೇರ್ನೆಸ್ ಯಾರಿಗೆ ಬೇಕಾಗಿದೆ, ಜಾಗೃತಿ ಯಾರಿಗೆ ಬೇಕು, ಯಾರೆಲ್ಲ ಪ್ರೊಫೆಷ್ನಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೋ, ಯಾವುದೇ ಪ್ರೊಫೆಸರು ಟೀಚರ್ಸ್ ಇರಲಿ ಅವ್ರಿಗೆ ಇದು ತಿಳುವಳಿಕೆ ಇದ್ಬಿಟ್ರೆ ಅದು ಮೆಸೇಜ್ ಸ್ಪ್ರೆಡ್ ಆಗಿಬಿಡುತ್ತೆ. ಮತ್ತು ಮಕ್ಕಳಿಗೆ ತಿಳುವಳಿಕೆ ಬೇಕು. ಯಾಕೆ ಹೇಳಿ, ಮುಂದಿನ ಭವಿಷ್ಯ ಮಕ್ಕಳು. ಪಾಲಿಸಿ ಮೇಕರಿಗೆ ಮೊದಲು ತಿಳಿಬೇಕು. ಯಾರು ಪಾಲಿಸಿ ಮೇಕರು MP, MLಗಳು ಇರ್ತಾರಲ್ಲ ಅವ್ರಿಗೆ ನೀರಿನ ಅವಶ್ಯಕತೆ ಮುಂದೊಂದು ದಿನ ಯುದ್ಧ ಆಗುತ್ತೆ ಅಂತ ಗೊತ್ತಾದರೆ ಅವ್ರು ಕೂಡ ಇದನ್ನು ಕನ್ಸರ್ವ್ ಮಾಡೋದು, ಸಸ್ಟೈನ್ ಮಾಡೋದು, ಎನ್ವೈರ್ನ್ಮೆಂಟಲ್ ಯಾವ ರೀತಿ ಉಳಿಸ್ಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ಎನ್ವೈರ್ನ್ಮೆಂಟಲ್ ಇಂಜಿನಿಯರ್ಸ್ ಇರ್ತಾರಲ್ಲ ಅವ್ರಿಗೂ ಗೊತ್ತಾಗಬೇಕು. ಇದು ಕ್ಯಾಲಿಫೋರ್ನಿಯಾ ಅಲ್ಲೆಲ್ಲ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಫ್ಯೂಚರ್ಗೆ ನಮ್ಮ ಭವಿಷ್ಯ ಬೇಕು ಅಂದರೆ ನೀರು ಬೇಕು. ನೀರು ಬೇಕು ಅಂದರೆ ಈ ಥರದ ಕೆಲಸಗಳನ್ನ ಮಾಡಬೇಕು. ಯಾಕೆ ಹೇಳಿ, ಅದು ಏನಿದೆ ಒಂದು ಸೇಯಿಂಗ್ ಇದೆ, ಹೇಳ್ತೀನಿ ನಾನು ಕೊನೆಗೆ ಟ್ಯಾಗ್ಲೈನು. ಅದು ಏನೋ ನೇಚರ್ನಲ್ಲಿ ಏನಾಗ್ತದೋ ಆಗ್ತಿರ್ತದೆ. ನಮ್ಮಿಂದ ಏನೂ ಆಗದೇ ರೀತಿಯಲ್ಲಿ ನಾವು ನೋಡ್ಕೊತಾ ಹೋಗಬೇಕು ಅಂತಕ್ಕಂಥದ್ದೇ ನನ್ನ ಒಂದಿದು. ಆಯಿತಾ? ಇಲ್ಲಿ ನೋಡಿ ಒಂದು ಚಿತ್ರಣ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅದನ್ನೇ ಆಸ್ಥೆಟಿಕ್ ಆಗಿ ಮಾಡ್ಕೊಂಡಿದ್ದಾರೆ. ನೋಡೋಕ್ಕೆ ಚೆನ್ನಾಗಿ ಕಾಣೋ ಥರ ಮಾಡ್ಕೊಂಡಿದ್ದಾರೆ ಅವರು. ಇದು ಅಗೇನ್ ಮತ್ತೊಂದು ಚಿತ್ರಣ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಟೆಕ್ನಾಲಜಿ ತುಂಬ ಸಿಂಪಲ್ ಆಗಿದೆ. ಎಲ್ಲರೂ ಬಳಸ್ಕೊಂಡ್ರೆ ದೇಶಕ್ಕೂ ಒಳ್ಳೆಯದು, ಹವಾಮಾನಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಟ್ಯಾಗ್ಲೈನ್ ಏನು, ಬಿ ದ ರೀಸನ್ ಫಾರ್ ಸಮ್ ಒನ್ ಸ್ಮೈಲ್ ಟುಡೇ ಆ್ಯಂಡ್ ಎವ್ರಿ ಡೇ. ನಾವು ಯಾರದೋ ಒಂದು ಖುಷಿಗಾಗಿ ನಾವು ರೀಸನ್ ಆಗೋಣ ಅಂತ ಹೇಳೋಣ. ಮತ್ತು ಇನ್ನೂ ಒಂದು ನನಗೆ ಹೇಳಲೇಬೇಕನ್ಸಿದ್ದು ಒಂದು ವಿಷಯ ಏನಂದರೆ, ಬಾರದು ಬಪ್ಪದು ಬಪ್ಪದು ತಪ್ಪದು. ಅಂದರೆ ಏನಾಗಬೇಕಿದೆಯೋ ಎಲ್ಲ ದೈವಿಚ್ಛೆ ಆಗ್ತಾ ಇರ್ತದೆ. ನಾವು ಅದನ್ನು ತಪ್ಸೋಕ್ಕಾಗಲ್ಲ. ಅಂದರೆ ಒಂದು ಮಾಡ್ಬೋದು, ನಮ್ಮಿಂದ ಪ್ರಯತ್ನ ಮಾತ್ರ ಕರೆಕ್ಟಾಗಿ ಮಾಡಬೇಕು. ಅಂದರೆ ಈಗ ಅತಿವೃಷ್ಟಿ ಆಗಬಾರ್ದು ಅಂತ ಹೇಳಿದರೆ ಅಥವಾ ನೀರಿನ ಸ್ಕೇರ್ಸಿಟಿ ಕೊರತೆ ಆಗಬಾರ್ದು ಅಂತ ಹೇಳಿದರೆ ಒಂದು ಮಾಡ್ಬೋದು. ಏನು, ಇರೋ ನೀರನ್ನು ಸದ್ಬಳಕೆ ಮಾಡೋದು, ಕಡಿಮೆ ಖರ್ಚು ಮಾಡೋದು, ಮತ್ತು ಈ ರೀತಿ ಮಳೆ ನೀರನ್ನು ಹಾರ್ವೆಸ್ಟ್ ಮಾಡಿಟ್ಕೊಂಡು ಫಿಲ್ ಮಾಡಿಟ್ಕೊಂಡು ನಮ್ಮ ಹತ್ರ ಇಟ್ಕೊಂಡು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಯಾಕೆ ಇಡೀ ಪ್ರಪಂಚವನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಇಲ್ಲ. ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.